ಡ್ರೈವಿಂಗ್ ಜೀವನ ಬೇಡ ಸರ್. ಯಾಕೆ ಸರ್? ಏನು ಸರ್ ಈ ಮಳೆಗಾಲದಾಗ ಏನು ಮಾಡೋದಾಗಲ್ಲ ಹೇಳಿ ಸರ್. ಈ ಟ್ರಾಫಿಕಲ್ಲಿ ಬೆಂಗಳೂರು ಜೀವನ ಎಷ್ಟು ಕಷ್ಟ ಇದೆ ನೀವು ಕೇಳೋದಕ್ಕೆ ಏನಂತ ಗೊತ್ತಾಗ್ತದೆ. ಜೀವನ ಮಾಡೋದು ಬೆಸ್ಟ್ ಸರ್. ಚಿಲ್ಡ್ರನ್ ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್. ಅಣ್ಣ ನಿಮ್ಮ ಹೆಸರು? ಗುಲ್ಪದೇನ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್ ಇದನ್ನೇ ಡ್ರೈವಿಂಗ್? 2 ವರ್ಷ ಆಯ್ತು ಸರ್ ಗಾಡಿ ಮಾಡೋಕ್ಕೆ. ಮೊದಲು ಆಟೋ ಓಡಿಸ್ತಾ ಇದ್ದೆ. ಮೊದಲು ಆಟೋ ಇಲ್ಲಿ ಸರ್? ಲೋಕಲ್ ಓಡಿಸ್ತಾ ಇದ್ದೆ. ಲೋಕಲ್ ಓಡಿಸ್ತಾ ಇದ್ದ? ಕಂಪ್ನಿ ಕೆಲಸ ಮಾಡಿದ್ವಿ. ಕಂಪ್ನಿ ಬಿಟ್ಬಿಟ್ಟೆ ನಾನು. ಆಟೋ ಓಡಿಸ್ತೀವಿ. ಆಟೋ ಮಳೆಗಳಿಗೆ ಬಂದರೆ ಕಷ್ಟ ಅಂತೇಳಿ ಈ ಟೆಸ್ಟ್ ಮಾಡಿದ್ವಿ. ನೀವು ಇರೋದು ಇಲ್ಲ ಬೆಂಗಳೂರಲ್ಲ ಸರ್? ಊರು ರಾಯಚೂರು ಸರ್. ಓ ರಾಯಚೂರು ನಿಮ್ಮದು. ಸರಿ ಸರ್, ಒಂದು ಚಿಕ್ಕದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ ಸರ್? ಸ್ನಾನ ಮಾಡೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ, ಸ್ನಾನ ಮಾಡಾದ್ಮೇಲೆ ಚಿಕ್ಕದಾಗತ್ತೆ, ಏನು ಸರ್ ಅದು? ಮಾಡೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ. ಹಾಂ, ಗೊತ್ತಾಗ್ತಿಲ್ಲ ಸರ್ ಅದು ನೀವು ಕೇಳೋದಕ್ಕೆ ಏನಂತ ಗೊತ್ತಾಗ್ತಿಲ್ಲ ಸರ್. ಚಿಕ್ಕದಾಗಿರುತ್ತೆ. ಹೌದು ಸರ್, ಸ್ನಾನ ಮಾಡೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ, ಸ್ನಾನ ಮಾಡಾದ್ಮೇಲೆ ಚಿಕ್ಕದಾಗತ್ತೆ. ಅಂದರೆ ಸ್ನಾನ ಮಾಡಿದ್ಮೇಲೆ ಮನುಷ್ಯ ಸ್ವಲ್ಪ ಅಗ್ರ ಆಗ್ತಾನೆ, ಮನಸ್ಸು ಅಗ್ರ ಆಗುತ್ತೆ, ಅಷ್ಟು ಮಾತ್ರ ಬಿಟ್ಟು ಸರ್. ಈಗ ಸ್ನಾನ ಮಾಡೋ ಮುಂಚೆನೆ ಮನಸ್ಸು ವಜಾ ಇರುತ್ತೆ ಮೈಯಲ್ಲಿ. ಆಮೇಲೆ ಸ್ವಲ್ಪ ಬಿಸಿನೀರ ಮೈ ಬಿದ್ಮೇಲೆ ಸ್ವಲ್ಪ ಬಾಡಿನೂ ಇದಾಗುತ್ತೆ, ಮನಸ್ಸು ಇದಾಗುತ್ತೆ. ಅಷ್ಟು ಬಿಟ್ಟರೆ ಸರ್ ಇದು ಸರ್ ಸೋಪು ಸರ್. ಸರಿ ಸರ್, ಇದೊಂದು ಪ್ರಶ್ನೆ ಕೇಳ್ತೀನಿ. ನಾವು ತಯಾರು ಮಾಡೋನು ಅದನ್ನ ಉಪಯೋಗಿಸಲ್ಲ, ಬಟ್ ಅದನ್ನ ಉಪಯೋಗಿಸೋನ್ಗೆ ಅದು ಹೆಂಗಿದೆ ಏನು ಅಂತ ಏನದು? ಪರವಾಗಿಲ್ಲ ಹೇಳಿ ಸರ್, ಟ್ರೈ ಮಾಡಿ ಸರ್. ಅಲ್ಲ ಸರ್, ಉಪಯೋಗಿಸೋನು ಅದು ಅದನ್ನ ತಯಾರು ಮಾಡೋನ್ಗೆ ಅದು ಹೆಂಗಿದೆ ಅಂತ ಗೊತ್ತಾಗ ತಯಾರು ಮಾಡೋನು ಅದನ್ನ ಉಪಯೋಗಿಸಲ್ಲ, ಬಟ್ ಅದನ್ನ ಉಪಯೋಗಿಸೋನು ಅದು ಹೆಂಗಿದೆ ಏನು ಅಂತಾನೆ ಫೀಲ್ ಮಾಡೋಕ್ಕಾಗಲ್ಲ ಅವನಿಗೆ. ಏನದು ಸರ್? ಚಟ್ಟ ಸರ್. ಪ್ರಶ್ನೆ ಕೇಳ್ತಾರೆ ಬೆಳಿಗ್ಗೆ ಎಲ್ಲ ಈಸಿ ಆದ್ರೆ ಅರ್ಥ ಆಗಲ್ಲ ಬಿಡಿ ಸರ್. ಅವೆಲ್ಲ ಕೇಳ್ತಾ ಇತ್ತಂದ್ರೆ ಯಾವಾಗ ಒಂದ್ಸಲ ಆದ್ರೆ ಅರ್ಥ ಆಗಲ್ಲ. ಹೌದು ಅಲ್ವಾ ಸರ್? ಎಲ್ಲ ಈಸಿ ಪ್ರಶ್ನೆಗಳಿದಾವ. ಮತ್ತೆ ಹೆಂಗಿದೆ ಸರ್ ನಿಮ್ಮ ಡ್ರೈವಿಂಗ್ ಜೀವನ? ಸರ್ ಡ್ರೈವಿಂಗ್ ಜೀವನ ಬೇಡ ಸರ್. ಯಾಕೆ ಸರ್? ಏನು ಸರ್ ಏನು ಮಾಡೋಣ ಸರ್? ಈ ಮಳೆಗಾಲದಾಗ ಏನು ಮಾಡೋದಾಗುತ್ತೆ ಹೇಳಿ ಸರ್. ಈ ಟ್ರಾಫಿಕಲ್ಲಿ ಬೆಂಗಳೂರು ಜೀವನ ಎಷ್ಟು ಕಷ್ಟ ಇದೆ ಸರ್. ಸುಮ್ಮನೆ ಒಂದು ಚಿಲ್ಡ್ರನ್ ಅಂಗಡಿ ಜೀವನ ಮಾಡೋದು ಬೆಸ್ಟ್ ಸರ್. ಚಿಲ್ಡ್ರನ್ ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್. ನಮ್ಮಂಥವ್ರು ಈಗ ಏನು ಎಜುಕೇಶನ್ ಇಲ್ದವರು ಚಿಲ್ಡ್ರನ್ ಅಂಗಡಿ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡೋದು ಬೆಸ್ಟ್. ಇಲ್ಲ ಒಂದು ಹೋಟ್ಲಾಗಿಟ್ಲ ಮಾಡ್ಕೊಂಡು ಜೀವನ ಮಾಡೋದು ಬೆಸ್ಟ್. ಈ ಡ್ರೈವಿಂಗಲ್ಲಿ ಈ ಟ್ರಾಫಿಕಲ್ಲಿ ಮಳೆಗಳ ಬಂದರೆ ಮರಗಳು ಡೇಂಜರು. ಈ ಅಡ್ಡ ದಿಡ್ಡಿ ಬರ್ತಾರೆ ಇವರು, ಹೆಂಗೆ ಓಡಿಸೋದು ಸರ್ ಗಾಡಿ. ನಿನ್ನೆ ಒಂದು ನಮ್ಮ ಫ್ರೆಂಡಿನ ಗಾಡಿ ನಿಂತಿರೋ ಗಾಡಿಗೆ ನೀರು ಹೊಕ್ಕೊಂಡು 30,000 ರೂಪಾಯಿ ರಿಪೇರಿ ಇಟ್ಟಿದ್ದಾನೆ ಗಾಡಿ. ನಿಂತಿರೋ ಗಾಡಿ ಹಿಂಗೆ ರೋಡಲ್ಲಿ ನಿಂತಿರೋ ಗಾಡಿಗೆ ನೀರು ಬಂದು ಹೊಕ್ಕೊಂಡಿದೆ. 30,000 ರೂಪಾಯಿ ರಿಪೇರಿ ಇದೆ. ಈಗ ಅವನೇ ಫೋನ್ ಮಾಡ್ತೀನಿ ಸರ್ ಬೆಳಿಗ್ಗೆ. ಏನು ಮಾಡೋದು ಸರ್ ಈ ಥರ ಪ್ರಶ್ನೆ? ಈಗ ನಾವು ಇದು ನಂಬಿಕೊಂಡು ನಾನು ನಿಜ ಹೇಳ್ಬೇಕಂದ್ರೆ ಡ್ಯೂಟಿ ತೊಗೋಬೇಕಾದ್ರೆ ನಾನು ಯೋಚನೆ ಮಾಡಿ ತೊಗೊಂಡಿನಿ ಸರ್ ಡ್ಯೂಟಿ. ನಾನೆಲ್ಲ ಡ್ಯೂಟಿ ತೊಗೊಳಕ್ಕೆ ಹೋಗಲ್ಲ. ಬೇರೆ ಕಡೆ ರೂಟ್ ಆದರೆ ನೀರಿಗೆ ನಾವು ಒಂದು ಕೊಡೋದೊಂದು 500-600 ರೂಪಾಯಿಗೆ ಹೋಗೋದವನು ನನಗೆ ನನ್ನ ಜೀವನ ಹಾಳಾಗಿ ಹೋಗ್ಬಿಡ್ತದೆ ಸರ್. ಅವತ್ತಿನ ಜೀವನ ಹಾಳ ಮತ್ತೆ ಬರೋ ದುಡ್ಡು ಎಷ್ಟು ಇಡಬೇಕು, ಯಾರು ಕೊಡ್ತಾರೆ ಸರ್? ಅದಕ್ಕೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ನಮ್ಗೆ ಏಜ್ ಆಗಿಬಿಡುತ್ತೆ. ಏನು ಅನಿವಾರ್ಯ ಕಾರಣ ಮಾಡಲೇಬೇಕು ಅಷ್ಟೇ. ನಿಮಗೆ ಮಕ್ಕಳು ಸರ್? ಒಬ್ಬನೇ ಗಂಡು ಮಗ ಇದ್ದಾನೆ ಸರ್. ಏನು ಮಾಡ್ತಾರೆ ಸರ್? ಅವನು ಸ್ಕೂಲ್ಗೆ ಹೋಗ್ತಾನೆ ಸರ್. ಇಲ್ಲಿ KG ಸ್ಕೂಲ್ಗೆ ಹೋಗ್ತಾನೆ. ಒಳ್ಳೆಯದಾಗಲಿ ಸರ್. ಏನು ಮಾಡೋಕ್ಕಾಗಲ್ಲ. 20 ವರ್ಷ ಸರ್ ಬೆಂಗಳೂರಿಗೆ ಬಂದು ನಾವು 2003 ಬಂದಿವಿ. 22-23 ವರ್ಷ ಆಯ್ತು. ಸರಿ ಸರ್, ಒಳ್ಳೇದಾಗಲಿ. ಅಲ್ಲ ಎಲ್ಲಿ ಸರ್ ಆರಾಮಾಗಿರಿ. ಅಲ್ಲ ಒಳ್ಳೇದು ಬಿಡಿ ಸರ್, ಒಳ್ಳೇದು ಆದರೆ ದೇವ್ರು ಭಗವಂತ ಎಲ್ಲರಿಗೆ ಕಾಪಾಡಲ್ಲ ಅಂದ್ರೆ ನಮ್ಗೆ ಇಷ್ಟ ಮನಸ್ಸಲ್ಲಿ. ಆದರೆ ಬರಲ್ಲ ಸರ್, ಬೆಂಗಳೂರು ಜೀವನ ಮಾಡ್ಬೋದು, ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬೆಂಗಳೂರು ಚೆಂದ ಸರ್, ಅಂದರೆ ಸ್ವಲ್ಪ ಡೈಲಿ ಓಡಾಡೋದು ಅವೆಲ್ಲ ಕಷ್ಟ ಸರ್. ಈಗ ಒಂದು ಕಡೆ ಇಲ್ಲ ಒಂದು ಕಡೆ ನೀವೇ ನೋಡಿ ಸರ್, ಇವಾಗ ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಂದ್ರೆ 2 ಅವರ್ 4 ಅವರ್ ಆಯ್ತು ಸರ್ ನಿಮ್ದು. ಒಂದು ಉದಾಹರಣೆ, ಅಲ್ಲೇ ಆಪ್ಡೆ ಮುಗಿದೋಯ್ತು ನಿಮಗೆ ಅಲ್ವಾ ಸರ್? ಹಾಂ, ಅದೇ ಒಂದ್ಸಲ 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, ಬೇಡ 1.5 ಅವರ್ ಅಂತ ಮೇಲೆ ನಿಮಗೆ ಅಲ್ಲಿ ಹೋಗ್ಬೇಕಾದ್ರೆ. ಅರ್ಜೆಂಟಿಗೆ ಮನೆಗೆ ಬರಬೇಕಂದ್ರೆ ಆಗಲ್ಲಪ್ಪ ನೀವು.
ಸರ್. ಹೌದು. ನೀವೇನಾದರೂ ಟ್ರಿಪ್ ಗಿಪ್ ಏನಾದರೂ ಕರ್ಕೊಂಡು ಹೋಗ್ತೀರಾ ಸರ್? ಯಾರನ್ನಾದರೂ ಕಸ್ಟಮರ್ಸ್ ಇದ್ರೆ ಯಾರನ್ನಿದ್ರೆ ಹೋಗ್ತಾ ಬಿಡಿ ಸರ್. ಎಲ್ಲಾದರೂ ಹೋಗ್ತೀರಾ? ಎಲ್ಲರೂ ಹೋಗಿಲ್ಲ ಸರ್, ಹೋಗ್ತೀವಿ ನಾವು ಈ ಕಡೆ ಎಲ್ಲ. ಇದಕ್ಕೆಲ್ಲ ಹೋಗಿದ್ದೀವಿ, ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೀವಿ. ಸುಬ್ರಹ್ಮಣ್ಯ ಈ ಕಡೆ ಎಲ್ಲ ಹೋಗಿದ್ದೀವಿ ಸರ್. ಕಸ್ಟಮರ್ಸ್ ಬಂದರೆ ಕರ್ಕೊಂಡು ಹೋಗ್ತೀರಾ? ಯಾರ ಕಸ್ಟಮರ್ ಬಂದರೆ ಹೋಗ್ತೀವಿ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9880 ಹಾಂ 945464. ಈ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಯಾವಾಗ ಬೇಕಾದ್ರೆ ಕರ್ಕೊಂಡು ಹೋಗ್ತೀರಾ? ಹಾಂ, ಕರ್ಕೊಂಡೋಗ್ತೀವಿ ಸರ್. ಹಂಗೆ ನಿಮ್ದು ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ? ಟಿ ಟಿ ಗಿಟಿ ಏನಾದ್ರು ಮಾಡಿ? ಇಲ್ಲ ಸರ್, ಟಿ ಟಿ ಗಿಟಿ ಇದೊಂದು ಬಿಟ್ಟರೆ ಕಾರ್ ಇಲ್ಲ. ಕಾರ ಟಿ ಟಿ ಗಿಟಿ ಅಂದರೆ ಅವರೇ ಕೇಳ್ಕೋಬೇಕು ಸರ್. ಟಿ ಟಿ ಗೊತ್ತಿಲ್ಲ ಸರ್. ಒಂದು ಫ್ಯಾಮಿಲಿನ ಆರಾಮಾಗಿ ಕರ್ಕೊಂಡು ಹೋಗಿ ಬರ್ತೀರಾ? ಆರಾಮಾಗಿ ಅದ್ರ ಬಗ್ಗೆ ಏನು ಹೋಯ್ತು ಸರ್. ನಮ್ಗೆ ಯಾರನ್ನ ಫ್ರೆಂಡ್ಗಳು ಯಾರನ್ನ ನಮ್ಮ ಪರ್ಸನ್ ಯಾರನ್ನ ಫ್ರೆಂಡ್ಗಳು ಯಾರಂಗೆ ಫೋನ್ ಮಾಡ್ತಾ ಇರ್ತಾರೆ, ಹೇಳಿದ್ರೆ ನಮಗೆ ಓದ್ತೀವಿ ಸರ್. ಖಂಡಿತ ಸರ್, ಯಾರನ್ನ ಇದ್ರೆ ಖಂಡಿತ ಕಾಲ್ ಮಾಡ್ತಾರೆ.